ಮನೆಯಲ್ಲೂ ಜಿರಳೆಗಳು ಏನು ಮಾಡಿದ್ರೂ ಹೋಗ್ತಾ ಇಲ್ವಾ? ಯಾವುದೇ ರೀತಿ ಔಷಧಿಗಳನ್ನು ಬಳಸಿದ್ರೂ ಸಹ ಹೋಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಖಂಡಿತ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೆಚ್ಚಾಗಿ ಈ ಸಿಂಕ್ನ ಕೆಳಗಡೆ ಹಾಗೆ ಗ್ಯಾಸ್ ಸ್ಟವ್ನ ಕೆಳಗಡೆ ರಾತ್ರಿ ಹೊತ್ತಲ್ಲೇ ಜಾಸ್ತಿ ಓಡಾಡೋ ಅಂಥದ್ದು. ಅಡುಗೆ ಮನೆಯಲ್ಲಿ ನಾವು ಬಾಕ್ಸ್ಗಳಿಟ್ಟಿರೋಂಥ ಜಾಗ ಇರ್ಬೋದು, ಎಲ್ಲಾದರೂ ಒಂದು ಚಿಕ್ಕ ತೂತಿದ್ರೆ ಅದರಲ್ಲೇ ಹೋಗಿ ಸೇರ್ಕೊಂಡ್ಬಿಡ್ತವೆ. ಜೊತೆಗೆ ಬಟ್ಟೆಗಳಿಟ್ಟಿರುವಂಥ ಜಾಗದಲ್ಲೂ ಸಹ ಕೆಲವೊಮ್ಮೆ ಓಡಾಡ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಒಳ್ಳೆ ಸೊಲ್ಯೂಷನ್ನ ತಿಳಿಸ್ತೀನಿ. ಕೆಮಿಕಲ್ಲೇ ಯೂಸ್ ಮಾಡದೆ ಈ ರೀತಿ ನಾವು ಬುಕ್ಕುಗಳ ಮಧ್ಯೆ ಇರ್ಬೋದು, ಬಟ್ಟೆಗಳ ಮಧ್ಯದಲ್ಲಿರ್ಬೋದು, ಈ ಒಂದು ನಾನು ತೋರಿಸೋವಂಥ ಐಡಿಯಾನ ನೀವು ಟ್ರೈ ಮಾಡಿ ನೋಡಿ. ಖಂಡಿತ ಯೂಸ್ ಆಗುತ್ತೆ. ವಾಸನೆಯೂ ಚೆನ್ನಾಗಿರುತ್ತೆ, ಜಿರಳೆಗಳು ಸಹ ಬರೋದಿಲ್ಲ. ಮೊದಲನೇದಾಗಿ ನಾನಿಲ್ಲಿ ಅಡುಗೆ ಮನೆಯಲ್ಲಿ ಕಾಟ ಕೊಡುವಂಥ ಜಿರಳೆಗಳಿಗೆ ಹೇಗೆ ನಾವು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಹಾಗೆ ಅದರಲ್ಲೊಂದು 3 ದೇವ್ರ ಮನೆಯಲ್ಲಿ ಯೂಸ್ ಮಾಡುವಂಥ ಕರ್ಪೂರ ಏನಿರುತ್ತೆ ಅದನ್ನು ತೊಗೊಂಡು ಈ ರೀತಿ ಕೈಯಲ್ಲೇ ಪುಡಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಕುಟ್ಕೊಂಡು ಪುಡಿ ಮಾಡ್ಕೋಬೋದು. ಇದು ಕೈಯಲ್ಲೇ ನಾವು ಪ್ರೆಸ್ ಮಾಡಿದ್ರೆ ಪೌಡ್ರ್ ಆಗೋಗುತ್ತೆ. ಸೊ ಈ ರೀತಿ ನಾನಿಲ್ಲಿ 3 ತೊಗೊಂಡಿದ್ದೀನಿ ಕರ್ಪೂರನ. ನೀವು ಪಚ್ಚ ಕರ್ಪೂರ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ದೇವ್ರ ಮನೆಯಲ್ಲಿ ನಾವು ದೇವ್ರಿಗೆ ಆರತಿ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಕರ್ಪೂರ ಬೇಕಾದರೂ ತೊಗೋಬೋದು. ಈ ರೀತಿ ಪೌಡ್ರ್ ಚೆನ್ನಾಗಿ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ಕೈಯಲ್ಲಾಗಿಲ್ಲ ಅಂದರೆ ಕುಟ್ಕೊಂಡು ಬೇಕಾದರೆ ನೀವು ಪೌಡರನ್ನು ಮಾಡ್ಕೋಬೋದು. ಇದರ ಜೊತೆಗೆ ನಾನು ಇನ್ನೊಂದು ಮುಖ್ಯವಾದಂಥ ವಸ್ತುನ ಹಾಕ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಅದು ಅಷ್ಟೇ ದೇವ್ರ ಮನೆಯಲ್ಲೇ ಯೂಸ್ ಮಾಡೋವಂಥದ್ದು. ತುಂಬ ಜನರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ, ಜವಾದ್ ಪೌಡರ್ ಅಂತ. ಇದು ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ಈ ಒಂದು ಪೌಡರ್ನು ಸಹ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರುತ್ತೆ. ಸ್ವಲ್ಪ ಹಾಕಿದ್ರೂ ಇದರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಸ್ಮೆಲ್ಗೆ ಜಿರಳೆಗಳು ಇರೋದಿಲ್ಲ. ಟ್ರೈ ಮಾಡಿ ನೋಡಿ ಬೇಕಾದರೆ. ಸೊ ಈ ರೀತಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿರುವಂಥ 3 ಕರ್ಪೂರದ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅಷ್ಟೇ ಜವಾದ್ ಪುಡಿನ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಎರಡನ್ನೂ ಈ ರೀತಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಮಾಡ್ಕೋಬೋದು. ಇಲ್ಲ ಅಂತಂದರೆ ನೋಡಿ, ಈ ರೀತಿ ಮಾಡಿಬಿಟ್ಟು ಇದಕ್ಕೆ ನಾನಿವಾಗ ನೀರನ್ನು ಹಾಕಿ ಇಡ್ತಾಯಿದ್ದೀನಿ. ಫುಲ್ಲು ಈ ಬಾಕ್ಸ್ ತುಂಬ ನೀರನ್ನು ಹಾಕಿ ನೋಡಿ ಈ ರೀತಿ ಇಡ್ತಾಯಿದ್ದೀನಿ. ಒಂದು 5 ರಿಂದ 10 ನಿಮಿಷ ಹಾಗೆ ಬಿಡಿ. ಚೆನ್ನಾಗಿ ಕರ್ಪೂರ, ಜವಾದಿ ಪೌಡರ್ ಎಲ್ಲ ಆ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಆ ನೀರು ಅದರ ವಾಸನೆ ಬರುತ್ತೆ. ನಾವೇನಿವಾಗ ಹಾಕಿದ್ದೀವಿ ಆ ವಸ್ತುಗಳ ವಾಸನೆ ಬರುತ್ತೆ. ಅಲ್ಲಿವರೆಗೂ ಒಂದು 10 ನಿಮಿಷ ಬಿಟ್ಬಿಟ್ರೆ ಸಾಕು. ನಂತರ ಇದನ್ನು ಒಂದು ಸ್ಪ್ರೇ ಬಾಟಲ್ಗಾದರೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ಹೀಗೆ ಈ ಬಾಕ್ಸಲ್ಲೇ ಇಟ್ಕೊಂಡು ಸಹ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಪ್ರೇ ಬಾಟಲ್ಗೆ ಹಾಕ್ತೀನಿ ಅಂತಂದರೆ ಎಲ್ಲಾದರೂ ನಿಮಗೆ ತೂತುಗಳಿದೆ ಗೋಡೆಗಳ ಮಧ್ಯದಲ್ಲಿ ಅಂತಂದರೆ ಅಲ್ಲಿಗೆ ನಾವು ಸ್ಪ್ರೇ ಮಾಡ್ಬೋದು. ಹಾಗಾಗಿ ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಈ ಒಂದು ನೀರನ್ನು ನೀವು ಬರೀ ಜಿರಳೆಗಳಿಗಷ್ಟೇ ಅಲ್ಲ, ನೀವು ನೈಟಲ್ಲಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಈ ಒಂದು ನೀರನ್ನು ಸ್ಪ್ರೇ ಮಾಡಿ ಒರೆಸಿ ನೋಡಿ. ನೊಣಗಳಾಗಿರ್ಬೋದು, ಈ ಜಿರಳೆಗಳಾಗಿರ್ಬೋದು, ಚಿಕ್ಕ ಚಿಕ್ಕ ನುಸಿಗಳೇನಿರುತ್ತೆ ಹಣ್ಣುಗಳ ಮೇಲೆಲ್ಲ ಕೂತ್ಕೊಳ್ಳುತ್ತಲ್ಲ, ಅದು ಅಷ್ಟೇ, ಅದು ಸಹ ಕಡಿಮೆ ಆಗುತ್ತೆ. ಸೊ ನೋಡಿ, ಈ ರೀತಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ದಿನಾ ರಾತ್ರಿ ನೀವು ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ. ಸಾಮಾನ್ಯವಾಗಿ ಎಲ್ಲಿ ಜಾಸ್ತಿ ಬರುತ್ತೆ? ಸಿಂಕ್ನ ಕೆಳಗಡೆ ಪೈಪ್ ಹೋಲ್ಸ್ ಇರುತ್ತಲ್ಲ ಅಲ್ಲಿ ಬರುತ್ತೆ. ಗ್ಯಾಸ್ ಸ್ಟವ್ ಕೆಳಗಡೆ ಗ್ಯಾಸ್ ಸ್ಟವ್ ಪೈಪ್ ಹಾಕಿರುವಂಥ ಜಾಗದಲ್ಲಿ ಬರುತ್ತೆ. ಸೊ ಅಂಥ ಜಾಗದಲ್ಲೆಲ್ಲ ನೀವು ಈ ರೀತಿ ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡೋಕ್ಕಾಗಲ್ಲ ಅಂತನ್ನೋರು ಹತ್ತಿನ ತೊಗೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಹತ್ತಿನ ತೊಗೊಂಡು ಹತ್ತಿ ಉಂಡೆಗಳು ಮಾಡಿಕೊಂಡು ಅದನ್ನು ಈ ನೀರಲ್ಲಿ ನೀವು ಅದ್ಬಿಟ್ಟು ನೋಡಿ, ಈ ರೀತಿ ನೀರಲ್ಲಿ ಈ ರೀತಿ ಅದ್ಬಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಈ ಹತ್ತಿ ಉಂಡೆಗಳೇನೆಂದರೆ ಅದರ ಸ್ಮೆಲ್ ಬರ್ತಾ ಇರುತ್ತೆ, ಕರ್ಪೂರ ಹಾಗೆ ಜವಾದಿ ಪುಡಿ ಸ್ಮೆಲ್ ಬರ್ತಾ ಇರುತ್ತೆ. ಈ ಉಂಡೆಗಳನ್ನು ನೀವು ಸಿಂಕ್ ಕೆಳಗಡೆ, ಗ್ಯಾಸ್ ಸ್ಟವ್ ಕೆಳಗಡೆ, ಈ ಡಬ್ಬಗಳ ಮಧ್ಯದಲ್ಲೆಲ್ಲ ನೀವು ಕಂಟೈನರ್ಸ್ಗಳೆಲ್ಲ ಇಟ್ಟಿರ್ತೀವಲ್ಲ ಅದರ ಮಧ್ಯದಲ್ಲೆಲ್ಲ ನೀವು ಇದನ್ನು ಇಡ್ಬೋದು. ಯಾವುದೇ ರೀತಿ ತೊಂದರೆ ಆಗಲ್ಲ, ಜಿರಳೆಗಳು ಸಹ ಕಡಿಮೆ ಆಗುತ್ತೆ. ಇದಕ್ಕೂ ಮುಂಚೆ ಒಂದು ವಿಡಿಯೋನಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಅದು ಬೇವಿನ ಸೊಪ್ಪಿನ ಉಂಡೆಗಳು, ಅಂದರೆ ಬೇವಿನ ಸೊಪ್ಪು, ಹಸಿ ಬೇವಿನ ಸೊಪ್ಪಿರುತ್ತಲ್ಲ ಅದರಿಂದ ಮಾಡಿರುವಂಥ ಉಂಡೆಗಳು. ಅದನ್ನು ಇಟ್ಟರೂ ಸಹ ಖಂಡಿತ ಜಿರಳೆಗಳು ಕಡಿಮೆ ಆಗುತ್ತೆ. ಬೇವಿನ ಸೊಪ್ಪಾದರೆ ಕೆಲವರಿಗೆ ಸಿಕ್ಕಲ್ಲ ಅನ್ನೋರು ಈ ರೀತಿ ನಾವು ದೇವ್ರ ಮನೇಲಿ ಯೂಸ್ ಮಾಡುವಂಥ ವಸ್ತುಗಳು ಮನೆಯಲ್ಲೇ ಇರುತ್ತೆ. ಹಾಗಾಗಿ ಇದನ್ನು ನಾವು ಬಳಸ್ಕೊಂಡು ಸಹ ಜಿರಳೆಗಳನ್ನು ಓಡಿಸ್ಬೋದು.
ನೆಕ್ಸ್ಟ್ ಈಗ ವಾರ್ಡ್ರೋಬ್ಗಳಲ್ಲಿ ಬಟ್ಟೆಗಳಿಡುವಂಥ ಜಾಗದಲ್ಲಿ ಜಿರಳೆಗಳಾಗ್ತಾ ಇದೆ ಅಂತಂದರೆ ಈ ಒಂದು ಐಡಿಯಾನ ಮಾಡಿ. ಸ್ವಲ್ಪ ಟಿಶ್ಯೂ ಪೇಪರು ಏನಾದರೂ ತೊಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಕರ್ಪೂರದ ಪುಡಿನ ಸ್ವಲ್ಪ ಹಾಕಿ, ಹಾಗೆ ಇದರ ಜೊತೆಗೆ ಜವಾದಿ ಪುಡಿ ಏನು ತೋರಿಸಿದ್ನಲ್ಲ ಅದನ್ನು ಸ್ವಲ್ಪ ಈ ರೀತಿ ಹಾಕಿ ಇದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಬೋದು. ಇಲ್ಲಾಂದರೆ ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳಿ. ಎಷ್ಟು ಬೇಕು ನೋಡ್ಕೊಳ್ಳಿ. ಬುಕ್ಸ್ ಇರೋವಂಥ ಜಾಗದಲ್ಲಿ ಇಡ್ಬೋದು, ಬಟ್ಟೆಗಳ ಮಧ್ಯದಲ್ಲಿ ಅಥವಾ ಪೇಪರ್ಗಳ ಕೆಳಗಡೆ ಇಡ್ಬೋದು. ಸೊ ಈ ರೀತಿ ಮಾಡ್ಕೊಂಡಿರೋದನ್ನು ವಾರ್ಡ್ರೋಬ್ಗಳಲ್ಲಿ ಇಡ್ಬೋದು. ಈ ಪೊಟ್ಟನ್ನ ನಾವು ಈ ರೀತಿ ಇಡೋದ್ರಿಂದ ಏನಂದರೆ ಈ ಸ್ಮೆಲ್ಲೂ ಚೆನ್ನಾಗಿ ಬರುತ್ತೆ. ನಾವು ವಾರ್ಡ್ರೋಬ್ ಓಪನ್ ಮಾಡಿದಾಗ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಜಿರಳೆಗಳು ದಿನೇ ಜಿರಳೆಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಅಡುಗೆ ಮನೆಯಲ್ಲಾದರೆ ಡೈಲಿ ದಿನನಿತ್ಯ ನೀವು ಮಾಡಬೇಕಾಗತ್ತೆ. ಡೈಲಿ ಸ್ಪ್ರೇ ಮಾಡಿ, ಡೈಲಿ ಒರೆಸಿ ಕೌಂಟ್ ಟಾಪ್ ಎಲ್ಲ ರಾತ್ರಿ ಕೆಲಸ ಆದಮೇಲೆ ನೀಟಾಗಿ ಕ್ಲೀನ್ ಮಾಡ್ತೀವಲ್ಲ, ನೀಟಾಗಿ ಫಸ್ಟ್ ಒಂದು ಸರ್ತಿ ನೀಟಾಗಿ ಎಲ್ಲ ಒರೆಸ್ಬಿಡಿ. ಸಾಮಾನ್ಯವಾಗಿ ಜಿರಳೆಗಳು ನೆಲದ ಮೇಲೂ ಸಹ ಓಡಾಡ್ತಾ ಇರುತ್ತೆ ನೈಟ್ ಟೈಮಲ್ಲಿ. ಹಾಗಾಗಿ ನೆಲದ ಮೇಲೂ ಸಹ ಇದೇ ರೀತಿ ನೀಟಾಗಿ ಒರೆಸ್ಬಿಡಿ ಫಸ್ಟು ಎಲ್ಲ ಕ್ಲೀನಾಗಿ. ಯಾವಾಗೆಲ್ಲ ಯೂಸ್ ಮಾಡ್ತೀವಲ್ಲ ಆವಾಗ ಸ್ವಲ್ಪ ಶೇಕ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಕಡೆ ಸ್ಪ್ರೇ ಮಾಡಿ ಒಂದು ಸರ್ತಿ ಒರೆಸ್ಬಿಡಿ. ಒಂದು ಜಿರಳೆನೂ ಸಹ ನಿಮಗೆ ಇರೋದಿಲ್ಲ. ಸೊ ನಿಮ್ಮ ಮನೆಯಲ್ಲೂ ಜಿರಳೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಈ ಐಡಿಯಾನ ಟ್ರೈ ಮಾಡೋದು ಮರಿಬೇಡಿ. ಟ್ರೈ ಮಾಡಿ ನಿಮಗೆ ಯೂಸ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನೇನು ತಯಾರು ಮಾಡಿದ್ದೀನಿ ಆ ಸ್ಪ್ರೇ ಬಾಟಲಿರೋವಂಥ ನೀರನ್ನು ದಿನನಿತ್ಯ ನೀವು ನೆಲ ಒರೆಸೋದಕ್ಕೂ ಸಹ ಯೂಸ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.